ಪ್ಲೇನ್ ದೋಸೆ, ಸೆಟ್ ದೋಸೆ, ಮಸಾಲ್ ದೋಸೆ, ಬೆಣ್ಣೆ ದೋಸೆ, ತುಪ್ಪ ದೋಸೆ ಇವುಗಳನ್ನ ನಾವು ಪ್ರತಿನಿತ್ಯ ಟೇಸ್ಟ್ ಮಾಡ್ತೀವಿ. ಆದ್ರೆ ಇದೀಗ ಒಂದೇ ಸೂರಿನಡಿ 50ಕ್ಕಿಂತಲೂ ಹೆಚ್ಚಿನ ವೆರೈಟಿ ದೋಸೆಗಳನ್ನ ಸವಿಯುವಂತಹ ಮಹಾ ಉತ್ಸವ ನಿಮಗಾಗಿ ತೆರೆದುಕೊಂಡಿದೆ. ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ಬೊಳುವಾರಿನಲ್ಲಿರುವ ರಿಫ್ರೆಶ್ ಕೆಫೆ ಮತ್ತು ಪುತ್ತೂರು ಫ್ರೆಶ್ನಲ್ಲಿ ಫೆಬ್ರವರಿ 9, 10, 11ರಂದು ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ದೋಸೆ ಮೇಳ, ಹೊಟ್ಟೆ ತುಂಬಾ ಹಬ್ಬ, ವೆರೈಟಿ ದೋಸೆಗಳ ಡಿಫರೆಂಟ್ ಪ್ರಪಂಚ ತೆರೆದುಕೊಳ್ಳಲಿದೆ. ದೋಸೆ ಮೇಳದ ಆಯೋಜಕರು ಸುದ್ದಿಗೋಷ್ಠಿ ನಡೆಸಿ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಚೀಸ್ ದೋಸೆ, ಪನ್ನೀರ್, ಮಶ್ರೂಮ್, ಹೆಸರು ಕಾಳು, ರಾಗಿ, ಓಟ್ಸ್, ಆಲೂಗಡ್ಡೆ, ಕ್ಯಾರೆಟ್, ಬೀಟ್ರೂಟ್, ಚೀನಿಕಾಯಿ, ಸೋಯಾ, ಕೊತ್ತಂಬರಿ ಸೊಪ್ಪು, ಪಾಲಕ್ ದೋಸೆ ಹೀಗೆ 50ಕ್ಕಿಂತಲೂ ಹೆಚ್ಚಿನ ವೆರೈಟಿ ದೋಸೆಗಳ ಪ್ರಪಂಚವೇ ತೆರೆದುಕೊಳ್ಳಲಿದೆ. ಇನ್ನು ಮೊದಲ ದಿನದಂದು ವಿಶೇಷವಾಗಿ ತರಕಾರಿ ದೋಸೆಗಳು, ಎರಡನೇ ದಿನ ಸೊಪ್ಪಿನ ದೋಸೆಗಳು ಹಾಗೂ ವಿಶೇಷವಾಗಿ ಹಲಸಿನ ಹಣ್ಣಿನ ದೋಸೆ, ಮೂರನೇ ದಿನ ಕಾಳುಗಳ ದೋಸೆ ಹಾಗೂ ಮಾವಿನ ಹಣ್ಣಿನ ದೋಸೆ ವಿಶೇಷವಾಗಿ ಇರಲಿದೆ. ಎಲ್ಲರಿಗೂ ನಮಸ್ಕಾರ. ಪುತ್ತೂರು ಫ್ರೆಶ್ ಮತ್ತು ರಿಫ್ರೆಶ್ ಕೆಫೆ 2 ವರ್ಷ ಆಯಿತು ನಾವು ಪ್ರಾರಂಭ ಮಾಡಿ. ಪುತ್ತೂರಿನ ಒಂದಷ್ಟು ಯುವ ಜನತೆ ಪ್ರಾರಂಭ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ, ಮಾಧ್ಯಮ ವಿತರರಿಗೆ ಮತ್ತು ಪುತ್ತೂರಿನ ಜನತೆಗೆ. ಇಲ್ಲಿ ಉದ್ದೇಶ ಇಷ್ಟೇ, ಎಲ್ಲ ಯುವಕರು ಒಗ್ಗಟ್ಟಾಗಬೇಕು ಅಂತೇಳಿ. ಹೇಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸ್ಟಾರ್ಟಪ್ ಅಂತೆಲ್ಲ ಹೇಳಿದ್ದಾರೆ, ಉದ್ಯಮಶೀಲತೆಯನ್ನು ಪ್ರಾರಂಭಿಸಬೇಕು, ಆ ಮೂಲಕ ಉದ್ಯೋಗಗಳನ್ನು ಸೃಷ್ಟಿಸಬೇಕು ಅಂತೇಳಿ. ಆ ನಿಟ್ಟಿನಲ್ಲಿ ನಮ್ಮ ಹತ್ರ ಎಲ್ಲ ನಮ್ಮ ಉದ್ಯೋಗ ಇದೆ, ನಮ್ಮ ವ್ಯವಹಾರಗಳಿದೆ, ಕೃಷಿ ಇದೆ, ಅಥವಾ ಬೇರೆ ಬೇರೆ ಪ್ರೊಫೆಷನ್ನಲ್ಲಿರುವಂಥ ವ್ಯಕ್ತಿಗಳು ಸುಮಾರು ಜನ ಸೇರಿಕೊಂಡು ಈ ಸಂಸ್ಥೆಯನ್ನು ಮಾಡಿದ್ದು. ಹಾಗೆ ಇನ್ನೊಂದು ಸಂಸ್ಥೆ ನಾವು ವಿ ವಾಕ್ ಅಂತೇಳಿ ಚಪ್ಪಲ್ನ ಅಂಗಡಿ ಪ್ರಾರಂಭ ಆಗಿ ಈಗ ನಾಡ್ದು ಮಾರ್ಚ್ಗೆ 1 ವರ್ಷ ಆಗ್ತದೆ. ಇದು ನಾಡ್ದು ಮೇ 16ಕ್ಕೆ 2 ವರ್ಷ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಹೊಸ ಹೊಸ ಚಟುವಟಿಕೆಗಳಾಗಬೇಕು ಅಂತೇಳಿ, ಹೇಗೆ ಅಲ್ಲಿ ನಾವು ತರಕಾರಿಯ ಒಂದು ಸಂತೆ ಅಂತ ಮಾಡ್ತೇವೆ ವಾರಕ್ಕೊಂದು ಸಲ, ಎಲ್ಲರನ್ನು ಕರೆದು ನಾವೆಲ್ಲ ಒಟ್ಟಾಗಬೇಕು ಅಂತ ಹೇಳೋ ವ್ಯವಸ್ಥೆಯನ್ನು ಮಾಡ್ತೇವೆ. ಅದೇ ತರಹ ಇಲ್ಲಿ ಬೇರೆ ಬೇರೆ ಇವೆಂಟ್ಗಳನ್ನು ಮಾಡಬೇಕು ಅಂತ ಹೇಳೋದು ನಮ್ಮ ಆಲೋಚನೆ. ಹಾಗೆ ನಾವು ನಾಡಿದ್ದು ಅಂದರೆ ನಾಳೆಯಿಂದ ಸ್ಟಾರ್ಟು 9, 10 ಮತ್ತು 11ನೇ ತಾರೀಕಿಗೆ ದೋಸೆ ಮೇಳ ಅಂತೇಳಿ, ಪುತ್ತೂರಿನಲ್ಲಿ ಇಷ್ಟರವರೆಗೆ ಆಗಲಿಲ್ಲ, ದೋಸೆ ಮೇಳ ಅಂತ ಹೇಳುವಂಥ ಒಂದು ಹೊಸ ವಿನೂತನ ರೀತಿಯ ಒಂದು ಕಾನ್ಸೆಪ್ಟನ್ನು ಮಾಡಬೇಕು ಅಂತ ಹೇಳೋ ಆಲೋಚನೆ. ಹಾಗಾಗಿ ಪುತ್ತೂರಿನ ಅಥವಾ ಇಲ್ಲಿಗೆ ಬರುವಂಥ ಎಲ್ಲ ಅಭಿಮಾನಿಗಳು ಯಾರಿದ್ದಾರೆ, ಹೇಗೆ ನಾವು ಜಾತ್ರೆಯಲ್ಲಿ ಬೇರೆ ಬೇರೆ ತಿಂಡಿ ತಿನಿಸುಗಳನ್ನು ತಿನ್ನಲಿಕ್ಕೆ, ಅಥವಾ ಪುತ್ತೂರಿನಲ್ಲಿ ಯಾವುದೇ ಇವೆಂಟ್ ಆದರೂ ತಿಂಡಿ ತಿನಿಸು ಒಂದು ವಿಶೇಷ. ಸೊ ಆ ರೀತಿಯಲ್ಲಿ ಇಲ್ಲಿಗೆ ಕೂಡ ಎಲ್ಲರೂ ಬಂದು ಸಂಜೆ ಆರಾಮದಲ್ಲಿ ಕೂತ್ಕೊಂಡು ಇದನ್ನು ಸವಿಬೇಕು. ಈ ಒಂದು ದೋಸೆಯ ವೈವಿಧ್ಯತೆಯನ್ನು ನೀವು ಕಂಡುಕೊಂಡು ಸವಿದು 10 ಜನರಿಗೆ, 10 ಊರಿಗೆ ಪಸರಿಸಬೇಕು ಅಂತ ಹೇಳೋದು ನಮ್ಮ ಉದ್ದೇಶ. ಇದರ ಬಗ್ಗೆ ಏನೆಲ್ಲ ಇರ್ತದೆ, ಯಾವ ರೀತಿ ಇದು ಆಗ್ತದೆ ಅಂತ ಹೇಳೋದನ್ನು ಸಂಜೆ 3 ಗಂಟೆಗೆ ಪ್ರಾರಂಭ ಆಗ್ತದೆ, ನಾಳೆ ಶುಕ್ರವಾರ ರಾತ್ರಿವರೆಗೆ ಇರ್ತದೆ. ಹಾಗೆ ನಾಡಿದ್ದು ಕೂಡ ಹಾಗೆ ಸಂಜೆ 3 ಗಂಟೆಗೆ ಪ್ರಾರಂಭವಾಗಿ ರಾತ್ರಿಯ ತನಕ ಈ ಒಂದು ವ್ಯವಸ್ಥೆ. ಅದರ ಒಟ್ಟಿಗೆ ನಮ್ಮದು ಏನು ಬೇರೆ ಫುಡ್ಡುಗಳು ಏನು ಐಟಮ್ ಇಲ್ಲಿ ಸಿಗ್ತದೆ ಅದೆಲ್ಲ ಸಿಗ್ತದೆ. ಪಕ್ಕದಲ್ಲಿ ನಮ್ಮ ತರಕಾರಿ ಅಂಗಡಿ ಇದೆ, ತರಕಾರಿ ಅಂಗಡಿಯಲ್ಲಿ ಕೂಡ ಅಷ್ಟೇ ತರಕಾರಿ ಮತ್ತು ಹಣ್ಣು ಹಂಪಲಿಯು ಕೂಡ ವಿಶೇಷ ದರದಲ್ಲಿ ನಾವು ಕೊಡುವಂಥದ್ದು. ಪಾರ್ಕಿಂಗ್ ಫೆಸಿಲಿಟಿ ಅದು ಇದೆಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ. ಹಾಗಾಗಿ ತಾವುಗಳೆಲ್ಲ ಬರಬೇಕು. ದೋಸೆ ಏನೆಲ್ಲ ಇರ್ತದೆ ಒಂದಷ್ಟು ಅಂಥ ವಿಷಯದಲ್ಲಿ ಎಕ್ಸ್ಪರ್ಟ್ ಮರಿಕೆಯ ನಮ್ಮ ಸುಹಾಸ್ ಇದ್ದಾರೆ, ಇದರ ಮುಖ್ಯ ಕಾರಣಕರ್ತರು, ಆರ್ಗನೈಸರ್, ಅವರು ವಿವರಿಸಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. 3 ದಿವಸದ ದೋಸೆ ಮೇಳ ನಾಳೆಯಿಂದ ಶುರುವಾಗಿ ಆದಿತ್ಯವಾರದವರೆಗೆ ಅಂದರೆ ಫೆಬ್ರವರಿ 9ರಿಂದ 11ರವರೆಗೆ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ದೋಸೆಗಳಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ಹೋಟೆಲ್ಗಳಲ್ಲಿ ಸವಿಯೋ ಹಾಗೆ ಸಾದಾ, ತುಪ್ಪ, ಸೆಟ್ ದೋಸೆಗಳು, ನೀರುಳ್ಳಿ ದೋಸೆ ಇಂಥದ್ದೆಲ್ಲ ಇರ್ತವೆ, ಮಸಾಲೆ ದೋಸೆ, ರವಾ ದೋಸೆ ಇದೆಲ್ಲ ಇದ್ದರೆ ವಿಶೇಷವಾಗಿ ಮಕ್ಕಳಿಗೆಲ್ಲ ಖುಷಿ ಆಗುವ ಹಾಗೆ ಈಗ ಚೀಸ್, ಪನೀರ್, ಮಶ್ರೂಮು ಈ ಥರ ಇದನ್ನು ಇಟ್ಕೊಂಡು ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಎಲ್ಲವನ್ನು ದೋಸೆಯಲ್ಲಿ ತಂದರೆ ಹೇಗಾಗ್ಬೋದು, ಚೈನೀಸನ್ನು ಮೂರನ್ನು ತಂದರೆ ಹೇಗಾಗ್ಬೋದು ಅಂತ ಹೇಳೋ ಒಂದು ಕಾನ್ಸೆಪ್ಟಲ್ಲಿ ಇದು ರೆಗ್ಯುಲರ್ 3 ದಿವಸಗಳು ಇರ್ತದೆ. ಮತ್ತು ಆರೋಗ್ಯಕ್ಕೆ ಪೂರಕವಾಗಿ 3 ದಿವಸಗಳಲ್ಲಿ ಒಂದು ನಾವು ಕಾನ್ಸೆಪ್ಟನ್ನು ಇಟ್ಟಿದ್ದೇವೆ. ಅಂದರೆ ಶುರುವಿನ ದಿವಸ ವೆಜಿಟೇಬಲ್ ದೋಸೆ, ಅದರಲ್ಲಿ ಕ್ಯಾರೆಟ್ ದೋಸೆ ಇರ್ಬೋದು, ಬೀಟ್ರೂಟ್ ದೋಸೆ ಇರ್ಬೋದು, ಮಿಕ್ಸ್ ವೆಜ್ ಎಲ್ಲ ತರಕಾರಿಗಳನ್ನು ಹಾಕಿ ಒಂದು ದೋಸೆ, ಚೀನಿಕಾಯಿ ದೋಸೆ, ಈ ಥರ ವೆಜಿಟೇಬಲ್ ದೋಸೆ ಶುರುವಿನ ದಿವಸ ಇದ್ದರೆ, 2ನೇ ದಿನ ಅಂದರೆ ಶನಿವಾರ ದಿವಸ ನಾವು ಅದನ್ನು ಸೊಪ್ಪಿಗೆ ಸೀಮಿತಗೊಳಿಸಿದ್ದೇವೆ. ಈ ರೆಗ್ಯುಲರ್ ಎಲ್ಲ ಬಾಕಿ ದೋಸೆಗಳಿದ್ದರು, ಆ ದಿವಸ ಸೊಪ್ಪು ವಿಶೇಷ, ಸಬ್ಬಸಿಗೆ ಸೊಪ್ಪು, ನುಗ್ಗೆ ಸೊಪ್ಪು,
ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹೀಗೆ ಬೇರೆ ಬೇರೆ ಸೊಪ್ಪುಗಳಲ್ಲಿ ನಾವು ದೋಸೆಯನ್ನು ಆ ದಿವಸ ಮಾಡಲಿಕ್ಕಿದ್ದೇವೆ. ಆ ದಿವಸ ವಿಶೇಷವಾಗಿ ಹಲಸಿನ ಹಣ್ಣಿನ ದೋಸೆ, ಸಿಹಿ ದೋಸೆ, ಅದು ಹಲಸಿನ ಹಣ್ಣು ಹಾಕಿ ಮಾಡುವಂಥ ಒಂದು ಸಿಹಿ ದೋಸೆಯನ್ನು ಕೂಡ ಮಾಡಲಿಕ್ಕಿದ್ದೇವೆ. 3ನೇ ದಿನ ನಾವು ಕಾಳುಗಳನ್ನು ಸ್ಪೆಷಲೈಸ್ ಇಟ್ಟುಕೊಂಡು ಹೆಸರು ಕಾಳು, ಮಡಿಕೆ ಕಾಳು ಮತ್ತು ಸ್ವೀಟ್ ಕಾರ್ನು, ಶೇಂಗಾ ಈ ಥರದ ಕಾಳುಗಳನ್ನು ಇಟ್ಕೊಂಡು ನಾವು ದೋಸೆಗಳನ್ನು ಮಾಡಲಿಕ್ಕಿದ್ದೇವೆ. ಆ ದಿವಸ ಮಾವಿನ ಹಣ್ಣಿನ ದೋಸೆ ಒಂದು ಸ್ಪೆಷಲ್ ಆಗಿರ್ತದೆ, ಅದು ಸ್ವೀಟಲ್ಲಿ ಇರ್ತದೆ, ಮಾವಿನ ಹಣ್ಣು ಹಾಕಿ ಮಾಡುವಂಥ ದೋಸೆ. ಹೀಗೆ 3 ದಿವಸದಲ್ಲಿ 3 ಹೊಸ ಹೊಸ ವಿಚಾರಗಳನ್ನು ಇಟ್ಟುಕೊಂಡು ಈ ಥರದ ಪ್ರಯತ್ನ ಇಷ್ಟರವರೆಗೆ ಪುತ್ತೂರಲ್ಲಿ ಆಗಲಿಲ್ಲ. ಸೊ ಇದಾಗಬೇಕು, ಜನರಿಗೆ ಈ ದೋಸೆಗಳಲ್ಲಿ ಅರಿವು. ಈಗ ನಾವು ಮನೆಯಲ್ಲಿ ತುಂಬ ವೆರೈಟಿ ಅಕ್ಕಿ ಜೊತೆ ಮಾಡ್ತೇವೆ, ಬಟ್ ಅದನ್ನು ಕಮರ್ಷಿಯಲ್ ಆಗಿ ಮಾಡ್ಲಿಕ್ಕೆ ಆಗ್ತದೆ ಅಂತ ತುಂಬ ಜನಕ್ಕೆ ಪ್ರಶ್ನೆ ಇರ್ತದೆ. ಅದಕ್ಕೂ ಒಂದು ಉತ್ತರ ಸಿಗ್ತದೆ. ಮತ್ತು ನಾವು ಎಷ್ಟೋ ಜನ ಈ ಹೊಸ ಪ್ರಯತ್ನವನ್ನು ಮಾಡಿರ್ಲಿಕ್ಕೆ ಹೊರಟಿರೋದಿಲ್ಲ. ಮನೆಯಲ್ಲಿ ಕೇವಲ ಉದ್ದಿನ ದೋಸೆ ಅಥವಾ ನೀರು ದೋಸೆ, ನಾವು ಏನು ಮಾಡುವಂಥ ಸಾಮಾನ್ಯವಾಗಿ ಮಾಡುವಂಥ 3-4 ವೆರೈಟಿಯ ದೋಸೆಯನ್ನು ಮಾಡಿರ್ತೇವೆ. ಬಟ್ ಈ ಹೊಸ ಆಯಾಮದಲ್ಲಿ ಯೋಚನೆ ಮಾಡಿರೋದಿಲ್ಲ. ಅಂಥವರಿಗೆ ಒಂದು ಆಲೋಚನೆಗೆ ಅವಕಾಶ ಆಗಿ ಇಲ್ಲಿ ಬಂದವರಿಗೆ ದೋಸೆ ತಿನ್ನೋದ್ರ ಜೊತೆ, ಅದನ್ನು ನೋಡೋದ್ರ ಜೊತೆ ಅದರ ರೆಸಿಪಿಯನ್ನು ಕೂಡ ಕಲ್ತ್ಕೊಂಡು ಹೋಗ್ಬೋದು. ಎಕ್ಸ್ಪರ್ಟ್ ದೋಸೆ ಮಾಡುವವರು ಇರ್ತಾರೆ, ಅವರ ಜೊತೆ ಏನೆಲ್ಲ ಹಾಕಿದೆ ಅಂತೇಳಿ ಕೇಳಿ ಮನೆಯಲ್ಲಿ ಕೂಡ ಇದರ ಬಗ್ಗೆ ಪ್ರಯತ್ನ ಮಾಡ್ಬೋದು. ಈ ಒಂದು ಮನಸ್ಸಿಗೆ, ಹೊಟ್ಟೆಗೆ, ಬಾಯಿಗೆ, ಕಣ್ಣಿಗೆ ಎಲ್ಲ ಖುಷಿ ಕೊಡುವಂಥ ಒಂದು ಕಾರ್ಯಕ್ರಮ ಇದು ದೋಸೆ ಮೇಳ. ರಿಫ್ರೆಶ್ ಕೆಫೆ ಮತ್ತು ಪುತ್ತೂರು ಫ್ರೆಶ್ನ ಆತಿಥ್ಯದಲ್ಲಿ ನಡೆಯುವಂಥ ಒಂದು ದೋಸೆ ಮೇಳ. ಎಲ್ಲ ಬಂಧುಗಳು ಬರಬೇಕು. ಇದರ ವ್ಯವಸ್ಥೆ, ಇಲ್ಲಿ ಯಾವ ಥರ ವ್ಯವಸ್ಥೆ ಇರ್ತದೆ, ಅದರ ಅರೇಂಜ್ಮೆಂಟ್ಗಳು ಯಾವ ರೀತಿ ಇರ್ತದೆ ಅಂತೇಳಿ ಗಿರೀಶ್ ಅಣ್ಣ ಹೇಳ್ತಾರೆ. ನಮ್ಮ ಹೋಟೆಲ್ನ ಮುಂಭಾಗದಲ್ಲಿ ಲೈವ್ ಕೌಂಟರ್ ಅನ್ನು ಇಟ್ಟಿರ್ತೇವೆ. ಅದರ ಪಕ್ಕದಲ್ಲಿ ಖಾಲಿ ಜಾಗ ಇದೆ, ಅಲ್ಲಿ ಶಾಮಿಯಾನವನ್ನು ಹಾಕಿ ಬಂದಂಥ ಗ್ರಾಹಕರಿಗೆ ಬೇಕಾದಷ್ಟು ಟೇಬಲ್, ಚೇರ್ಗಳು ಮತ್ತು ಒಳ್ಳೆಯ ಗಾಳಿ ಮತ್ತು ಬೆಳಕಿನ ವ್ಯವಸ್ಥೆ ಅದನ್ನು ಮಾಡಿಕೊಂಡು ಹೊರಗಡೆ ಲೈವ್ ಕೌಂಟರ್ನ ಪಕ್ಕದಲ್ಲೇ ನಮ್ಮದು ಟೋಕನ್ ಸಿಸ್ಟಮ್ ಮಾಡಿರ್ತೇವೆ. ನಾವು ಟೋಕನ್ ಸಿಸ್ಟಮ್ ಅಂತ ತಗೊಂಡು ದೋಸೆ ಅಂತ ತಗೊಂಡು ಗ್ರಾಹಕರು ಖಾಲಿ ಜಾಗ ಹೊರಗಡೆ ಟೇಬಲ್ ಎಲ್ಲ ಹಾಕಿರ್ತಾರೆ, ಅದರಲ್ಲಿ ಆರಾಮದಲ್ಲಿ ಕೂತ್ಕೊಂಡು ತಿನ್ನುವ ಹಾಗೆ ಚೆಂದವಾದಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಒಳಗಡೆ ಕೂಡ ಹೋಟೆಲ್ನ ಒಳಗಡೆ ಕೂಡ ಯಾವಾಗಿನ ಜಾಗ ಇರ್ತದೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಪಾರ್ಸಲ್ನ ವ್ಯವಸ್ಥೆ ಕೂಡ ಉಂಟು. ಹಾಗೆ ಬೇಕಾದಷ್ಟು ಪಾರ್ಕಿಂಗ್ನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಈ ನಮ್ಮ ಕಾರ್ಯಕ್ರಮಕ್ಕೆ ಪ್ರಚಾರವನ್ನು ಕೊಡ್ತಾ ಇರುವಂತಹ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸುತ್ತೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್.